ದಾನಿಯೇಲನು ದಾರ್ಯಾವೆಷನ ಆಳ್ವಿಕೆಯಲ್ಲಿಯೂ ಪಾರಸೀಯನಾದ ಕೋರೇಶನ ಆಳ್ವಿಕೆಯಲ್ಲಿಯೂ ಘನವಂತನಾಗಿ ಬಾಳಿದನು ಎಂಬುದಾಗಿ ದಾನಿಯೇಲ 6:28 ತಿಳಿಸುತ್ತದೆ. ಯೌವನ ಪ್ರಾಯವು ಜಯವನ್ನೇ ಹೊಂದಲು ಬಯಸುವಂಥ ಪ್ರಾಯವಾಗಿದೆ. ಅದು ಫುಟ್ಬಾಲ್ ಪಂದ್ಯವಾದರೂ ಸರಿ, ಕ್ರಿಕೆಟ್ ಪಂದ್ಯವಾದರೂ ಸರಿ, ಗೆಲ್ಲಬೇಕೆಂಬುದಾಗಿಯೇ ಬಯಸುತ್ತದೆ. ಗೆದ್ದವನನ್ನು ಇಡೀ ದೇಶವೇ ಕೊಂಡಾಡುತ್ತದೆ. ಜಯವು ಕರ್ತನಿಂದಲೇ ಬರುತ್ತದೆ ಎಂಬುದಾಗಿ ಸತ್ಯವೇದು ತಿಳಿಸುತ್ತದೆ. ನಮ್ಮ ಕರ್ತನು ಜಯ ಕ್ರಿಸ್ತನು, ಆತನಿಗೆ ಸೋಲೆಂಬುದೇ ಇಲ್ಲ. ಶಿಲುಬೆಯಲ್ಲಿ ಪ್ರಪಂಚವನ್ನು, ಶರೀರವನ್ನು, ಸೈತಾನನನ್ನು ಸಹ ಆತನು ಜಯಿಸಿದನು. ಮರಣದ ಮೇಲೂ ಪಾತಾಳದ ಮೇಲೂ ಆತನು ಜಯಶಾಲಿಯಾದನು. ನಾನು ಜಯ ಹೊಂದಿ ನನ್ನ ತಂದೆಯೊಡನೆ ಸಿಂಹಾಸನದಲ್ಲಿ ಕೂತ್ಕೊಂಡೆನು, ಹಾಗೆಯೇ ಜಯ ಹೊಂದುವವನನ್ನು ನನ್ನೊಡನೆ ಸಿಂಹಾಸನದಲ್ಲಿ ಕೂತುಕೊಳ್ಳುವಂತೆ ಮಾಡುವನು ಎಂಬುದಾಗಿ ಪ್ರಕಟಣೆ 3:21 ಕರ್ತನು ತಿಳಿಸಿದ್ದಾನೆ. ಕರ್ತನ ಹೆಸರಿನಲ್ಲಿ ಜಯಶಾಲಿಯಾಗಿ ಘನವಂತನಾಗಿ ಕೀರ್ತಿ ಗಳಿಸಿದ ಒಬ್ಬ ಯೌವನಸ್ಥನ ಹೆಸರೇ ದಾನಿಯೇಲನು. ದಾನಿಯೇಲನೆಂಬ ಹೆಸರಿಗೆ ಕರ್ತನು ನೀತಿಯನ್ನು ನಡೆಸುವವನು ಎಂಬುದಾಗಿ ಅರ್ಥ. ದಾನಿಯೇಲನು ಅನ್ಯ ಜನರಿದ್ದಂತಹ ಬಾಬಿಲೋನಿನಲ್ಲಿದ್ದರೂ, ಸೆರೆ ಒಯ್ಯಲ್ಪಟ್ಟವನಾಗಿದ್ದರೂ, ಪರಿಸ್ಥಿತಿಗಳೆಲ್ಲವೂ ಅವನಿಗೆ ವಿರೋಧವಾಗಿದ್ದರೂ ಅವನು ಜಯಶಾಲಿಯಾಗಿ ಘನವಂತನಾಗಿ ಉನ್ನತವಾದ ಪದವಿಯಲ್ಲಿದ್ದನು. 3 ಬಾಬಿಲೋನಿನ ಅರಸರಿಗೆ ಸನ್ನಿಧಿ ಸೇವಕನಾಗಿದ್ದನು. ಅವನ ಈ ಘನತೆಗೆ ಕಾರಣವೇನೆಂದು ಪರಿಶೀಲನೆ ಮಾಡುವುದು ಮಾತ್ರವಲ್ಲದೆ ಅವನ ರಹಸ್ಯಗಳನ್ನು ಅರಿತು ನಾವು ಸಹ ಜಯಶಾಲಿಗಳಾಗಿ ಮಾರ್ಪಡೋಣ. ದಾನಿಯೇಲನ ತೀರ್ಮಾನ. ದಾನಿಯೇಲನು ಹೇಗಾದರೂ ಜೀವಿಸಬಹುದೆಂಬುದಾಗಿ ಗೊತ್ತು ಗುರಿ ಇಲ್ಲದವನಾಗಿ ಜೀವಿಸದೆ ಒಂದು ತೀರ್ಮಾನದಿಂದ ಪ್ರತಿಷ್ಠೆಯೊಂದಿಗೆ ಜೀವನ ಮಾಡಿದನು. ದಾನಿಯೇಲನ ಕುರಿತು ನಾವು ಮೊಟ್ಟ ಮೊದಲಿಗೆ ನೋಡುವುದಾದರೆ, ತಾನು ರಾಜನ ಭೋಜನ ಪದಾರ್ಥಗಳನ್ನು ತಿಂದು ರಾಜನು ಕುಡಿಯುವ ದ್ರಾಕ್ಷಾರಸವನ್ನು ಕುಡಿದು ತನ್ನನ್ನು ಅಶುದ್ಧ ಮಾಡಿಕೊಳ್ಳಬಾರದೆಂಬುದಾಗಿ ನಿಶ್ಚಯಿಸಿಕೊಂಡನು ಎಂಬುದಾಗಿ ನೋಡುತ್ತೇವೆ. ಅವನ ಮನಸ್ಸಿನಲ್ಲಿ ತಾನು ಅಶುದ್ಧ ಮಾಡಿಕೊಳ್ಳಬಾರದೆಂಬ ನಿಶ್ಚಯವಿದ್ದಿತು. ಆದ್ದರಿಂದ ಈ ವಿಷಯವನ್ನು ಯಾರೂ ಅವನಿಗೆ ಬೋಧಿಸಬೇಕಾಗಿರಲಿಲ್ಲ. ಅವನು ತನ್ನ ಹೃದಯದಲ್ಲಿ ಕರ್ತನಿಗಾಗಿ ಅನೇಕ ತೀರ್ಮಾನಗಳನ್ನು ಮಾಡಿಕೊಂಡಿದ್ದನು. ದೈವ ಮಗುವೆ, ಕೆಲವು ವೇಳೆಗಳಲ್ಲಿ ನೀನು ನಿಶ್ಚಯಿಸಿಕೊಳ್ಳಬೇಕಾದ ಕಾರ್ಯಗಳು ನಿನ್ನಲ್ಲಿಯೇ ಇವೆ ಎಂಬುದನ್ನು ಮರೆತು ಹೋಗಬೇಡ. ಸ್ನೇಹಿತರು ನಿನ್ನ ಬಳಿಗೆ ಬಂದು, ಒಂದು ಸಿಗರೇಟ್ ತಾನೇ ಸೇದಿ ನೋಡು, ಸ್ವಲ್ಪವೇ ಸ್ವಲ್ಪ ಡ್ರಿಂಕ್ಸ್ ತಾನೇ ಕುಡಿದು ನೋಡು, ನಮ್ಮೊಂದಿಗೆ ಒಂದಾಗಿರು ಎಂಬುದಾಗಿ ನಿನ್ನನ್ನು ಮೆಲ್ಲಗೆ ಪಾಪಕ್ಕೆ ಎಳೆಯಬಹುದು. ಅದನ್ನೆಲ್ಲ ಒಂದು ತಮಾಷೆಯೆಂದು ನೆನೆಸಿ ಅವುಗಳಿಗೆ ನೀನು ಇಳಿಯುವುದಾದರೆ ಕೊನೆಯಲ್ಲಿ ಅದು ನಿನ್ನನ್ನು ಪಾಪಕ್ಕೆ ಗುಲಾಮನನ್ನಾಗಿ ಮಾಡಿಬಿಡುವುದು. ಚಲನಚಿತ್ರಗಳು ನಿನ್ನನ್ನು ಸೆಳೆದು ಯೌವನ ಪ್ರಾಯದಲ್ಲಿ ನಿನ್ನ ಹೃದಯವನ್ನು ಮಲಿನಗೊಳಿಸಿ ಬಿಡುತ್ತವೆ. ಪಾಪ ಇಚ್ಛೆಗಳಿಗೆ ಒಳಗಾಗಿ ನಿನ್ನನ್ನು ಅಶುದ್ಧ ಮಾಡಿಕೊಳ್ಳಬೇಡ. ನಿನ್ನ ಮನಸ್ಸಿನಲ್ಲಿ ಅವುಗಳನ್ನು ಎದುರಿಸಿ ನಿಲ್ಲಬೇಕೆಂಬ ನಿಶ್ಚಯವಿಲ್ಲದಿದ್ದರೆ ಶೋಧನೆಯ ಸಮಯದಲ್ಲಿ ನೀನು ಬಿದ್ದು ಹೋಗಿ ಕಾಪಾಡುವವರಿಲ್ಲದೆ ನೀನು ತತ್ತರಿಸಬೇಕಾಗುತ್ತದೆ. ಇಂದು ನೀನು ಕರ್ತನಿಗಾಗಿ ಮಾಡಿದ ತೀರ್ಮಾನಗಳನ್ನು ಅಸಡ್ಡೆ ಮಾಡಬಹುದು, ಆದರೆ ಕರ್ತನು ನಿನ್ನ ಪಕ್ಷದಲ್ಲಿದ್ದು ನಿನ್ನನ್ನು ಉನ್ನತಿಗೆ ತರುವನೆಂಬುದು ನಿಶ್ಚಯವಾದದ್ದು. ನಿಶ್ಚಯವಾದ ತೀರ್ಮಾನ ಮಾಡಿದ್ದಂಥ ದಾನಿಯೇಲನನ್ನು ಕರ್ತನು ಖಂಡಿತವಾಗಿಯೂ ಆದರಣೆ ಮಾಡಿದನು. 10 ದಿನಗಳ ತರುವಾಯ ರಾಜನ ಭೋಜನ ಪದಾರ್ಥವನ್ನು, ದ್ರಾಕ್ಷಾರಸವನ್ನು ಸೇವಿಸಿದಂಥ ಎಲ್ಲರಿಗಿಂತಲೂ ಸೇವಿಸದೇ ಇದ್ದಂಥ ಇವನ ಮುಖವು ಸುಂದರವಾಗಿಯೂ ಬಹು ಪುಷ್ಟವಾಗಿಯೂ ಇದ್ದಿತು. ಅದು ಮಾತ್ರವೇ ಅಲ್ಲ, ಅರಸನು ವಿಚಾರ ಮಾಡಿದಂಥ ಎಲ್ಲ ಕಾರ್ಯಗಳಲ್ಲೂ ಜೋಯಿಸರಿಗಿಂತಲೂ ಮಂತ್ರವಾದಿಗಳಿಗಿಂತಲೂ ದಾನಿಯೇಲನು 10ರಷ್ಟು ನಿಪುಣನಾಗಿ ಕಂಡುಬಂದನೆಂಬುದಾಗಿ ವಾಕ್ಯವು ತಿಳಿಸುತ್ತದೆ. ಕರ್ತನು ಇನ್ನನ್ನು ಉನ್ನತಿಗೆ ತರಬೇಕಾದರೆ ನಿಶ್ಚಯವಾಗಿರುವಂಥ ಈ ತೀರ್ಮಾನಗಳು ಇನ್ನ ಪ್ರತಿಷ್ಠೆಯು ಬಹಳ ಮುಖ್ಯವಾದದ್ದಾಗಿದೆ. ಸಹೋದರರ ಐಕ್ಯತೆ. ದಾನಿಯೇಲನ ಘನತೆಗೆ ಮತ್ತೊಂದು ಕಾರಣವೇನೆಂದರೆ ಅವನಲ್ಲಿದ್ದಂಥ ಸಹೋದರತ್ವ. ಅವನೊಂದಿಗೆ ಸೆರೆಯಲ್ಲಿದ್ದಂಥ ಹನನ್ಯ, ಮಿಶಾಯೇಲ, ಅಜರ್ಯ ಎಂಬವರೊಂದಿಗೆ ಅವನು ಬಹಳ ಅನ್ಯೋನ್ಯವಾಗಿದ್ದನು. ಅವನ ಸ್ನೇಹಿತರು ಲೋಕರೀತಿಯಾದವರಲ್ಲ, ಪಾಪದಲ್ಲಿ ಬಿದ್ದವರಲ್ಲ, ಆದರೆ ಪ್ರಾರ್ಥನಾ ವೀರರುಗಳಾಗಿದ್ದರು. ಸ್ನೇಹಿತರ ವಿಷಯದಲ್ಲಿಯೂ ಸಹ ದಾನಿಯೇಲನು ಬಹಳ ಜಾಗರೂಕತೆಯಿಂದಿದ್ದನು. ನೆಬೂಕದ್ನೆಚ್ಚರನು ಕನಸು ಕಂಡು ತತ್ತರಗೊಂಡು ಅದರ ಅರ್ಥವನ್ನು ತಿಳಿಸಲು ದಾನಿಯೇಲನಿಗೆ ಹೇಳಿದಾಗ ದಾನಿಯೇಲನು ತನ್ನ ಸ್ನೇಹಿತರಿಗೆ ಅದನ್ನು ತಿಳಿಸಿ ಎಲ್ಲರೂ ಒಂದೇ ಮನಸ್ಸಿಂದ ಕರ್ತನ ಬಳಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿದರು. ಇವರೆಲ್ಲರೂ ಪ್ರಾರ್ಥನಾ ವೀರರುಗಳಾಗಿ ಒಗ್ಗಟ್ಟಾಗಿ ಐಕ್ಯವಾಗಿ ಪ್ರಾರ್ಥನೆ ಮಾಡಿದಾಗ ಆ ರಹಸ್ಯವನ್ನು ಕರ್ತನು ಪ್ರಕಟಪಡಿಸಿದನು. ದಾನಿಯೇಲ 2:49 ಓದುವಾಗ ಬರೀ ದಾನಿಯೇಲನು ಮಾತ್ರವಲ್ಲದೆ ಅವನ ಈ 3 ಸ್ನೇಹಿತರು ಸಹ ಉನ್ನತವಾದ ಸ್ಥಾನಕ್ಕೆ ಬಂದರು ಎಂಬುದಾಗಿ ತಿಳಿಸುತ್ತದೆ. ಈ ರೀತಿ ಕರ್ತನಿಗಾಗಿ ವೈರಾಗ್ಯವುಳ್ಳವರು, ದರ್ಶನವುಳ್ಳವರು, ಪ್ರಾರ್ಥನಾ ವೀರರುಗಳು ಹಾಗೂ ಕರ್ತನ ಮೇಲೆ ಅಪಾರವಾದ ಪ್ರೀತಿನ ತುಂಬಿದ್ದವರು ಮಾತ್ರವೇ ದಾನಿಯೇಲನ ಸ್ನೇಹಿತರಾಗಿದ್ದರು. ಯೌವನಸ್ಥನೇ, ಇವತ್ತು ನಿನ್ನ ಸುತ್ತಲೂ ಸುತ್ತುವರಿದಿರುವಂಥ ನಿನ್ನ ಬಳಗ, ನಿನ್ನ ಸ್ನೇಹಿತರು ಈ ರೀತಿ ಭಕ್ತಿ ಉಳ್ಳವರಾ ಎಂಬುದನ್ನು ನೀನು ಆಲೋಚನೆ ಮಾಡಿ ನೋಡು. ತನ್ನ ಸ್ನೇಹಿತರ ವಿಷಯದಲ್ಲಿಯೂ ಸಹ ದಾನಿಯೇಲನು ಬಹಳ ಈ ರೀತಿಯಾಗಿ ಜಾಗರೂಕತೆಯುಳ್ಳವನಾಗಿದ್ದನು. ಇಂದು ನಿನ್ನ ಸ್ನೇಹಿತರು ನೀನು ಕರ್ತನಲ್ಲಿ ಮುಂದುವರಿಯಲು ಸಹಾಯ ಮಾಡುವವರಾಗಿದ್ದಾರೆಯೇ ಅಥವಾ ನೀನು ಪಾಪದಲ್ಲಿ ಬೀಳಲು ಪ್ರೇರೇಪಣೆ ಕೊಡುವವರಾಗಿದ್ದಾರೆಯೇ ಎಂಬುದನ್ನು ಒಂದು ಕ್ಷಣ ಯೋಚನೆ ಮಾಡಿ ನೋಡು. ದಾನಿಯೇಲನ ಪ್ರಾರ್ಥನಾ ಜೀವಿತ.
ದಾನಿಯೇಲನು ಪ್ರತಿನಿತ್ಯವೂ 3 ಹೊತ್ತು ಯೆರೂಸಲೇಮಿನ ಕಡೆಗೆ ಕದವಿಲ್ಲದ ಕಿಟಕಿಗಳುಳ್ಳ ತನ್ನ ಮಹಡಿಯ ಕೋಣೆಯಲ್ಲಿ ದಿನಕ್ಕೆ 3 ಆವರ್ತಿ ಮೊಣಕಾಲೂರಿ ನಿರಂತರವಾಗಿ ತನ್ನ ದೇವರಿಗೆ ಪ್ರಾರ್ಥನೆ ಮಾಡುತ್ತಾ ಸ್ತೋತ್ರ ಸಲ್ಲಿಸುತ್ತಿದ್ದನು. ಒಂದು ದಿನ ಆ ದೇಶದ ಅರಸನನ್ನು ಹೊರತಾಗಿ ಬೇರೆ ಯಾರನ್ನೂ ಸಹ ವಿಜ್ಞಾಪಿಸಬಾರದೆಂಬ ರಾಜಾಜ್ಞೆ ಹೊರಟಿತು. ಆದರೂ ಸಹ ದಾನಿಯೇಲನು ತನ್ನ ಪ್ರಾರ್ಥನೆ ಜೀವಿತದಲ್ಲಿ ಹಿಂಜಾರಿ ಹೋಗಲಿಲ್ಲ. ವಿಧಿ ನಿಬಂಧನೆಗಳು ಅವನ ಪ್ರಾರ್ಥನೆಯನ್ನು ಅಡ್ಡಿಪಡಿಸಲಾಗಲಿಲ್ಲ. ಈ ರಾಜಾಜ್ಞೆಯು ಹೊರಟ ಮೇಲೂ ಸಹ ಅವನು ಯಾರಿಗೂ ಹೆದರದೆ 3 ಆವರ್ತಿ ಯಥಾಪ್ರಕಾರ ಮೊಣಕಾಲೂರಿ ತನ್ನ ದೇವರಿಗೆ ಪ್ರಾರ್ಥನೆ ಮಾಡಿ ಸ್ತೋತ್ರ ಸಲ್ಲಿಸಿದನು. ಇದರಿಂದ ತನಗೆ ಸಂಭವಿಸಬಹುದಾದ ಆಪತ್ತು ತನಗೆ ಚೆನ್ನಾಗಿ ತಿಳಿದಿದ್ದರೂ ಸಹ ಯೌವನ ಪ್ರಾಯದಲ್ಲಿ ಕರ್ತನಿಗಾಗಿದ್ದಂಥ ವೈರಾಗ್ಯವನ್ನ, ಪ್ರಾರ್ಥನಾ ಜೀವಿತವನ್ನ ಅವನು ಸ್ವಲ್ಪವೂ ಸಹ ಕಡಿಮೆ ಮಾಡಿಕೊಳ್ಳಲೇ ಇಲ್ಲ. ಇದರ ನಿಮಿತ್ತವಾಗಿ ಅವನು ಸಿಂಹದ ಗವಿಗೆ ತಳ್ಳಲ್ಪಡಬೇಕಾದ ಪರಿಸ್ಥಿತಿ ಉಂಟಾಯಿತು. ಮಾರನೇ ದಿನ ಬೆಳಿಗ್ಗೆ ಅರಸನು ಬಂದು, ದಾನಿಯೇಲನೇ, ಜೀವಸ್ವರೂಪನಾದ ದೇವರ ಸೇವಕನೇ, ನೀನು ನಿತ್ಯವೂ ಭಜಿಸುವಂತ ನಿನ್ನ ದೇವರು ಇನ್ನನ್ನು ರಕ್ಷಣೆ ಮಾಡಿದನೋ ಎಂಬುದಾಗಿ ಕೂಗುವುದನ್ನು ಗಮನಿಸಿರಿ. ದಾನಿಯೇಲನು 3 ಹೊತ್ತು ವಿಜ್ಞಾಪನೆ ಮಾಡುತ್ತಾನೆಂಬುದನ್ನು ಅವನ ವೈರಿಗಳು ನೋಡಿದ್ದರು. ಆದರೆ ಅರಸನಾದರೋ ದಾನಿಯೇಲನು ತನ್ನ ದೇವರನ್ನ ನಿತ್ಯವೂ ಭಜಿಸುವವನಾಗಿದ್ದಾನೆಂಬುದನ್ನು ಚೆನ್ನಾಗಿ ಅರಿತಿದ್ದನು. ಅವನು ನಿತ್ಯವೂ ಭಜಿಸುತ್ತಿದ್ದಂತಹ ಅವನ ದೇವರು ಅವನನ್ನು ನಿಶ್ಚಯವಾಗಿಯೂ ಸಿಂಹಗಳ ಗವಿಯಿಂದ ಉದ್ಧಾರ ಮಾಡಿದನು. ದೈವ ಮಗುವೆ, ಇಂದು ನೀನು ಸಹ ನಿನ್ನ ದೇವರನ್ನ ನಿತ್ಯವೂ ಭಜಿಸುವವನಾಗಿದ್ದೀಯೋ, ಅಥವಾ ಇಂದಿನ ಅನೇಕರ ಹಾಗೆ ಅವಶ್ಯಕತೆಗಳಲ್ಲಿ, ಸಮಸ್ಯೆಗಳಲ್ಲಿ ಮಾತ್ರವೇ ಆತನನ್ನು ಹುಡುಕುವವನಾಗಿದ್ದೀಯೋ ಯೋಚಿಸಿ ನೋಡು. ದಾನಿಯೇಲನ ಜಯದ ಜೀವಿತಕ್ಕೆ ಮತ್ತೊಂದು ಮುಖ್ಯ ಕಾರಣ, ಅದು ಅವನ ಸಾಕ್ಷಿಯ ಜೀವಿತ. ಅವನು ಅರಸನ ಬಳಿ, ಅರಸನೇ, ನಾನು ಕರ್ತನ ದೃಷ್ಟಿಗೆ ನಿರ್ಮಲನಾಗಿ ಕಂಡು ಬಂದೆನು, ರಾಜನಾದ ನಿನಗೂ ಸಹ ಯಾವ ದ್ರೋಹವನ್ನೂ ಮಾಡಲಿಲ್ಲ ಎಂಬುದಾಗಿ ಹೇಳಿದನು. ದಾನಿಯೇಲ 6:22. ಇಲ್ಲಿ ದಾನಿಯೇಲನು ದೇವರ ಮುಂಭಾಗದಲ್ಲೂ ಮನುಷ್ಯರ ಮುಂಭಾಗದಲ್ಲೂ ಒಳ್ಳೆ ಸಾಕ್ಷಿಯುಳ್ಳವನಾಗಿದ್ದನು. ಆತನ ದೃಷ್ಟಿಗೆ ನಾನು ನಿರ್ಮಲನಾಗಿ ಕಂಡು ಬಂದೆನು ಎಂಬುದಾಗಿ ಹೇಳುತ್ತಾನೆ. ಇದುವೇ ಅವನ ಸಾಕ್ಷಿ. ಪ್ರಿಯ ದೈವ ಮಗುವೆ, ನೀನು 2 ಕಣ್ಣುಗಳಿಂದ ಈ ಪ್ರಪಂಚವನ್ನು ನೋಡುತ್ತಿದ್ದಿ, ಆದರೆ ಲೋಕವು ಸಾವಿರಾರು ಕಣ್ಣುಗಳಿಂದ ನಿತ್ಯವೂ ನಿನ್ನನ್ನು ನೋಡುತ್ತಲೇ ಇದೆ. ನಿನ್ನ ಜೀವಿತವು ನಿಜವಾಗಿಯೂ ಸಾಕ್ಷಿಯ ಜೀವಿತವಾಗಿದೆಯಾ? ದೇವರ ಮುಂದೆಯೂ ಮನುಷ್ಯರ ಮುಂದೆಯೂ ನೀನು ನಿರ್ಮಲನಾಗಿ ಕಂಡುಬರುವನಾಗಿದ್ದೀಯಾ? ಕರ್ತನು ಮೋಶೆಯ ಕುರಿತಾಗಿ, ಯೋಸೇಫನ ಕುರಿತಾಗಿ, ದಾವೀದನ ಕುರಿತಾಗಿ, ದಾನಿಯೇಲನ ಕುರಿತಾಗಿ, ಇನ್ನೂ ಅನೇಕರ ಕುರಿತಾಗಿ ಸಾಕ್ಷಿ ಹೇಳಿದ್ದಾನೆ. ಇಂದು ನಿನ್ನ ಕುರಿತಾಗಿ ಆತನು ಹೇಳಲು ಬಯಸುವುದಾದರೆ ಏನು ಸಾಕ್ಷಿ ನಿನ್ನ ಬಗ್ಗೆ ಆತನು ಹೇಳಬಹುದು? ಇಂದು ನಿನ್ನ ಮನಸ್ಸಾಕ್ಷಿ ನಿನ್ನ ಕುರಿತಾಗಿ ಏನು ಸಾಕ್ಷಿ ಕೊಡಬಹುದು? ಯೌವನ ಪ್ರಾಯದಲ್ಲಿ ದಾನಿಯೇಲನಲ್ಲಿದ್ದಂಥ ಈ 4 ಕಾರ್ಯಗಳು ಅವನ ಜೀವಿತ ಕಾಲವೆಲ್ಲ ಘನವಂತನಾಗಿ ಬಾಳುವಂತೆ ಮಾಡಿತು. ಸಹೋದರನೇ, ಇಂದು ನೀನು ಸಹ ಘನವಂತನಾಗಿ ಬಾಳಬೇಕಾದರೆ ಏನು ಮಾಡುವಿ ಎಂಬುದನ್ನು ಆಲೋಚನೆ ಮಾಡಿ ನೋಡು.